ಹಾಯ್ ಫ್ರೆಂಡ್ಸ್, ಮೊದಲಿನ ವಿಡಿಯೋದಾಗ ಮಷಿನ್ ಬಗ್ಗೆ ತಿಳ್ಕೊಂಡಿರಿ. ಇವತ್ತಿನ ಹೊಸ ವಿಡಿಯೋದಾಗ ಥ್ರೆಡ್ ಹಾಕೋದು 1 ರಿಂದ 10 ನಂಬರ್ ಸ್ಟಿಚ್ ಯಾವ ಥರ ಹಾಕ್ತೈತಿ ನೋಡ್ಕೊಂಬರೋಣ ಬರ್ರಿ. ನಿಮ್ಗೆ ಗೊತ್ತಾಗಲಿ ಅಂತ ಈ ಥರ ಕಾಟನ್ ಬಟ್ಟೆ ಈ ಥರ ಬಿಳಿ ದಾರ ತಗೊಂಡೇನ್ರಿ. ಈ ಕೂಡ ಎತ್ತಿದ್ರೆ ಸಾಕು ನೋಡ್ರಿ, ಇದು ಪುಟ್ಟ ಮ್ಯಾಲಕ್ಕೆ ಹೋಗ್ತದ್ರಿ. ಇದನ್ನು ಬಿಟ್ರೆ ಕೆಳಗೆ ಇದನ್ನ ಎತ್ತಿದ್ರೆ ಫುಟ್ ಮ್ಯಾಲೆ ಆಗ್ತದ್ರಿ. ಇದು ಸ್ವಲ್ಪ ಹಿಂದ್ಗಡೆ ಇಲ್ಲೊಂದು ಬಟನ್ ಐತ್ರಿ, ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು. ಹಿಂದ್ಗಡೆ ಒಂದು ಬಟನ್ ಐತೆ ನೋಡ್ರಿ, ಇದನ್ನು ಹಿಂಗೆ ಪುಷ್ ಮಾಡಿದ್ರೆ ಸಾಕ್ರಿ. ಈಗ ಫುಟ್ ರಿಮೂವ್ ಆಗ್ತೈತ್ರಿ. ಇದು ಪಿಕೋ ಫುಟ್ ಐತ್ರಿ. ಇದನ್ನು ನಾನು ಚೇಂಜ್ ಮಾಡ್ತೇನೆ ರೀ. ಇದು ನಾರ್ಮಲ್ ಸ್ಟಿಚ್ ಫುಟ್ ಐತ್ರಿ. ಇದನ್ನು ಇನ್ಸರ್ಟ್ ಮಾಡೋಣ ನೋಡ್ರಿ. ಈ ಥರ ನಾವು ಕರೆಕ್ಟಾಗಿ ಇಟ್ಕೊಂಡು ಪುಟ್ ಸೆಟ್ ಮಾಡಿ ಗೋಡ ಬಿಟ್ಟ ನಂತರ ಪುಟ್ಟಿಗೆ ಹಿಂಗೆ ಸೆಟ್ ಆಕೈತೆ ನೋಡ್ರಿ. ಇದು ಭಾಳ ಈಸಿ ಐತ್ರಿ ಫುಟ್ ರಿಮೂವ್ ಮಾಡೋದು. ಇನ್ನೊಮ್ಮೆ ನೋಡ್ರಿ, ಹಿಂದಿರೋ ಬಟನ್ ಪ್ರೆಸ್ ಮಾಡಿದ್ರೆ ಫುಟ್ಟ ಉಚ್ಕೋತೈತ್ರಿ. ಈ ಗೋಡನ ಈ ಥರ ಹಾಕಿದ್ರೆ ಫುಟ್ಟ ಈ ಥರ ಸೆಟ್ ಆಗ್ತೈತೆ ನೋಡ್ರಿ. ಮಷಿನ್ ಹಿಂದ್ಗಡೆ ಬಾಜು ಈ ಥರ ಐತೆ ನೋಡ್ರಿ. ಇಲ್ಲಿ ಈ ಥರ ಕೈ ಹಿಡಿದು ಮಷಿನ್ ಎತ್ತಾಕೋದು ಸ್ವಲ್ಪ ಇದನ್ನು ಮಾಡಿದಾರೆ ನೋಡ್ರಿ. ಎತ್ತಕ್ಕೆ ಈಜಿ ಆಗ್ತೈತ್ರಿ ಮಷಿನ್ ಎತ್ತಕ್ಕೆ. ನಾನು ನಿಮಗೆ ಈ ಥರ ಕೋನ್ ದಾರ ಹಾಕ್ಬೇಕು ಅಂದ್ಕೊಂಡ್ರಿ. ನನ್ನ ಹತ್ರ ಸಣ್ಣದು ವೈಟ್ ದಾರ ಇಲ್ರಿ, ಸಣ್ಣ ರೀಲ್ ದಾರ. ನಾನು ಈ ಥರ ಹಾಕ್ಕೊಳತ್ತೇನ್ರಿ. ಇದಕ್ಕೆ ಇಲ್ಲಿಂದ ಈ ಮಾರ್ಕಿಗೆ ಇನ್ಸರ್ಟ್ ಮಾಡೋದ್ರಿ. ಆ ನಂತರ ಇಲ್ಲಿ ಮಷಿನ್ ಹಿಂದಿನ ಬಾಜು ನಿಮಗೆ ತೋರಿಸ್ತಾರೆ. ಇದು ನೋಡ್ರಿ, ಇಲ್ಲಿಂದ ಈ ಮಾರ್ಕಿಗೆ ತೊಗೊಂಡು ಹಿಂಗೆ ತೊಗೊಂಡು ಇಲ್ಲೊಂದು ಒಳಗೊಂದು ಇದೈತ್ರಿ. ಈ ಕಡೆ ತೊಗೊಂಡು ಈ ಕಡೆ ಹಾಕಿದ್ರೆ ಒಳಗೆ ಸೆಟ್ ಆಗ್ತೈತ್ರಿ. ಅದು ಈ ಥರ ನೋಡ್ರಿ. ಇಲ್ಲಿಂದ ಇನ್ನು ದಾರ ಹಾಕೊಳ್ಳೋದ್ರಿ. ಈ ಥರ ನಾವು ದಾರ ಇನ್ಸರ್ಟ್ ಮಾಡ್ಬೇಕು ನೋಡ್ರಿ. ಇದು ಆಟೋಮೆಟಿಕ್ ಇನ್ಸರ್ಟ್ ಮಾಡೋದು ಐತ್ರಿ. ಇದು ದಾರ ಅದು ನಾನೇನು ಯೂಸ್ ಮಾಡೋದಿಲ್ಲ ರೀ. ಇದೇ ಥರ ಹಾಕೋತೀನಿ ರೀ. ಬಾಬಿನ್ ಕೂಡ ಇದರಿಂದ ವೈಟ್ ತೊಗೊಳೋಣ ರೀ. ನೋಡ್ರಿ, ಇಲ್ಲಿ ಕಟ್ಟರ್ ಐತ್ರಿ. ಇದು ಕಟ್ ಆಗ್ತೈತ್ರಿ. ಇಲ್ಲಿ ಇದ್ರ ಬಗ್ಗೆ ಮೊದಲಿನ ವಿಡಿಯೋದಾಗ ನಾನು ಡೀಟೇಲಾಗಿ ಹೇಳಿದನ್ರಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡ್ರೆ ಸಾಕು, ಬಾಬಿನ್ ಹಾಕೋದಾಯ್ತು ರೀ. ಈಗ ನಾವು ಮಷಿನ್ ಬಟನ್ ಆನ್ ಮಾಡ್ಕೊಳ್ಳೋಣ ರೀ. ನೋಡ್ರಿ, ಆನ್ ಮಾಡಿದ ಥರ ಮಾಡಿದ ಗೈಲೆ ಈ ಥರ ಬರ್ತೈತ್ರಿ.
00 ಇದು ಫಸ್ಟ್ ಕಾನ್ ಮಾಡೋದು ಕೈಲಿನ ಇದು ಬರ್ತೈತೆ ರೀ. ಇದು ಡೈರೆಕ್ಟಾಗಿ ಯಾವ ಥರ ಸ್ಟಿಚ್ ಆಗ್ತೈತೆ ಅನ್ನೋದು ಹಾಕಿ ನೋಡೋಣ ಬರ್ರಿ. ಇಲ್ಲಿ ನಿಮ್ಗೆ ಗೊತ್ತಾಗಲಿ ಅಂತ ಇದು 00 ಅಂತ ಸ್ಕ್ರೀನ್ ಮೇಲೆ ಬಂದೈತಲ್ರಿ, ಆ ಸ್ಟಿಚ್ ಅಂತ ಹಾಕೋಣ ರೀ. ಇದು ನೋಡ್ರಿ ನಾರ್ಮಲ್ ಸ್ಟಿಚ್ ಥರ ಐತ್ರಿ. ಇದು ನಾರ್ಮಲ್ ಸ್ಟಿಚ್ ಥರ ಐತ್ರಿ. ಇನ್ನು 1ನೇ ನಂಬರ ಯಾವ ಥರ ಹಾಕ್ತೈತಿ ನೋಡೋಣ ರೀ. ಪ್ಲಸ್ ಬಟನ್ ಒತ್ತಿದ್ರೆ ಸಾಕ್ರಿ, 1ನೇ ನಂಬರ್ ಅಂತ ಬಂದ್ಬಿಡ್ತೈತ್ರಿ. ಇಲ್ಲಿ ನಾನು ಸ್ಕೆಚ್ ಪೆನ್ಲೆ 1ನೇ ನಂಬರ್ ಮಾರ್ಕ್ ಹಾಕೇನ್ರಿ. ಇದ್ರ ಮುಂದೆ ಹಾಕೋದ 1ನೇ ನಂಬರ್ ಸ್ಟಿಚ್ ಅದು ಗೊತ್ತಾಗಲಿ ಅಂತ ಹಾಕೇನ್ರಿ. ಇದು ಕೂಡ ನೋಡ್ರಿ ನಾರ್ಮಲ್ ಸ್ಟಿಚ್ ಐತ್ರಿ. ಇದು ನಾರ್ಮಲ್ ಸ್ಟಿಚ್ ಥರ ಸ್ಟಿಚ್ ಹಾಕೈತಿ ನೋಡ್ರಿ. ಸ್ಟಿಚ್ ಪರ್ಫೆಕ್ಟ್ ಆಗೈತ್ರಿ. ಇನ್ನು 2ನೇ ನಂಬರ್ ಸ್ಟಿಚ್ ಯಾವ ಥರ ಹಾಕ್ತೈತಿ ನೋಡು ಬರ್ರಿ. ನೋಡ್ರಿ ಮತ್ತೊಮ್ಮೆ ಪ್ಲಸ್ ಪ್ರೆಸ್ ಮಾಡಿದ್ರೆ ಇದು 2 ಅಂತ ಬರ್ತೈತ್ರಿ. ಇಲ್ಲಿರೋ 2ನೇ ನಂಬರ್ ಸ್ಟಿಚ್ ಸೆಟ್ ಆಗ್ತೈತ್ರಿ. ಇದು ಬರ್ರಿ ನೋಡೋಣ ಇದು ಯಾವ ಥರ ಆಗ್ತೈತಿ. ನೋಡ್ರಿ ಇದು 2ನೇ ನಂಬರ್ ಸ್ಟಿಚಿಗೆ 1ನೇ ನಂಬರ್ ಸ್ಟಿಚಿಗೆ ಮತ್ತು 2ನೇ ನಂಬರ್ ಸ್ಟಿಚಿಗೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಸ್ವಲ್ಪ ಇದು ಸಿಂಗಲ್ ಸ್ಟಿಚ್ ಇರ್ತೈತ್ರಿ. ಇದೇ ಥರ ಒಂದೇ ಇದ್ರ ಮ್ಯಾಗ ಡಬಲ್ ಸ್ಟಿಚ್ ಬಂದರ ಥರ ಐತ್ರಿ. ಇದು ಕಾಣಿಸ್ಲಾತೈತಿ ಅನ್ಕೊಂಡನಿ. ಇದು 2ನೇ ನಂಬರ್ ಸ್ಟಿಚ್ನ ಒಂದು ಸ್ವಲ್ಪ ದೊಡ್ಡದ ಮಾಡಿ ನೋಡೋಣ. ಪ್ಲಸ್ ದೊಡ್ಡದು ಮಾಡ್ಬೇಕಾದ್ರೆ ನಾವು ಪ್ಲಸ್ನ ಒತ್ತಬೇಕು. ಸ್ಟಿಚ್ ಲೆಂತ್ ಇದು 2 ಪಾಯಿಂಟ್ ದೊಡ್ಡದಿಡೋಣ ರೀ. ಇದನ್ನ ಸ್ಟಿಚ್ ಲೆಂತ್, ಸ್ಟಿಚ್ ಅಗಲ ಇದನ್ನು 2 ಪಾಯಿಂಟ್ ದೊಡ್ಡದಿಡೋಣ್ರಿ. ಈ ಥರ ಇಟ್ಟಾಗ ಯಾವ ಥರ ಸ್ಟಿಚ್ ಬರ್ತೈತಿ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ ದೊಡ್ಡದು ಇಟ್ಟ ಮೇಲೆ
ಇದು ಎಷ್ಟು ಅಗಲೈತ್ರಿ, ಇದಕ್ಕೆ ಇಷ್ಟು ಡಿಫ್ರೆನ್ಸ್ ಬರ್ತೈತೆ ನೋಡ್ರಿ. ಇದಕ್ಕೂ ಮತ್ತು ಇದಕ್ಕೂ ಇಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಇದು ಮೊದಲಿರೋ ಸ್ಟಿಚ್. ಇದನ್ನ ಸೈಜ್ 2 ಪಾಯಿಂಟ್ ದೊಡ್ಡದು ಇಟ್ಕೊಂಡೇವಲ್ರಿ, ಜಾಸ್ತಿ ನಂಬರ್ ಇಟ್ಕೊಂಡೇವಲ್ರಿ, ಆ ಸ್ಟಿಚ್ ಇದೆ. ಇದಕ್ಕೆ ಹಿಂಗೆ ಡಿಫ್ರೆನ್ಸ್ ಬರ್ತೈತೆ ನೋಡ್ರಿ. ಇನ್ನು 3ನೇ ನಂಬರ್ ಸ್ಟಿಚ್ಗೆ ಹೋಗುನು ಬರ್ರಿ. ಪ್ರೆಸ್ ಮಾಡಿದ್ರೆ 3 ನಂಬರ್ ಬಂತ್ರಿ. 3ನೇ ನಂಬರ್ ಡಿಸೈನ ಸೆಲೆಕ್ಟ್ ಮಾಡ್ಕೋತ್ರಿ. ಇದು ಹಾಕಿ ನೋಡೋಣ ಬರ್ರಿ. ನೋಡ್ರಿ, ಇದು 3ನೇ ನಂಬರ್ ಸ್ಟಿಚ್ ಯಾವ ಥರ ಬಂದೈತೆ ನೋಡ್ರಿ. ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಈ ಥರ ಐತ್ರಿ. ಇದನ್ನು ನಾನು 2 ಪಾಯಿಂಟ್ ಲೆಂತ್ ಜಾಸ್ತಿ ಮಾಡ್ಕೊಂಡ್ರಿ, 2 ಪಾಯಿಂಟ್ ಅಗಲ ಜಾಸ್ತಿ ಮಾಡ್ಕೊಂಡನಿ. ಇದು ಯಾವ ಥರ ಬರ್ತೈತಿ ನೋಡ್ರಿ. ಇದು ನೋಡ್ರಿ, ಈ ಥರ ಬಂದೈತ್ರಿ. ಇದಕ್ಕಿಂತ ಸ್ವಲ್ಪ ಇದು ಜಾಸ್ತಿ ಲೆಂತ್ಗೂ ಆಯ್ತು, ಲೆಂತ್ಗೂ ಮತ್ತು ಅಗಲಕ್ಕೆ ಕೂಡ ಜಾಸ್ತಿ ಬಂದೈತ್ರಿ. ಇದು ಇನ್ನೂ 2 ಪಾಯಿಂಟ್ ಜಾಸ್ತಿ ಇಟ್ಟು ತೋರಿಸ್ತೀನಿ ರೀ. ಇದನ್ನ ಈ ಥರ ಜಿಗ್ಜಾಗ್ ಟೈಪ್ ಬಂದೈತೆ ನೋಡ್ರಿ. ಇದು ಪೂರ್ತಿ ಸಣ್ಣ ಐತ್ರಿ. ಇದೇನೈತಿ ಅದಕ್ಕಿಂತ ದೊಡ್ಡದ. ಇದು ಅದಕ್ಕಿಂತ 2 ಪಾಯಿಂಟ್ ಜಾಸ್ತಿ ಇಟ್ಕೊಂಡು ಹಾಕಿರೋ ಸ್ಟಿಚ್ ಇದೆ. ಇನ್ನು 4ನೇ ನಂಬರ್ ನೋಡ್ಕೊಂಬರೋಣ ಬರ್ರಿ. 4ನೇ ನಂಬರ್ ಕೂಡ ಜಿಗ್ಜಾಗ್ ಐತ್ರದ. ನಾನು ಇದನ್ನು ಪಿಕೋ ಫಾಲ್ ಯೂಸ್ ಮಾಡ್ತೀನಿ ರೀ. ಇದನ್ನ ನಮಗಿದು ಭಾಳ ಯೂಸ್ ಆಗ್ತದೆ ರೀ. ಇದು ಈ ಥರ ಐತೆ ನೋಡ್ರಿ 4ನೇ ನಂಬರ. ಇಲ್ಲಿ ನೋಡ್ರಿ 4ನೇ ನಂಬರ ಸ್ಟಿಚ್ ಹಾಕಿ ತೋರಿಸ್ತೀನಿ ರೀ. ಇದನ್ನ ಈ ಥರ ನೋಡ್ರಿ ಜಿಗ್ಜಾಗ್ ಹಾಕ್ತೈತಿ. ಇದನ್ನ ಲೆಂತ್ ದಾಂಡಿಗೆ ಮಾಡ್ಕೊಂಡ್ರೆ ಇಲ್ಲಿ ಪ್ಲಸ್ ಮಾಡ್ಕೊಂಡ್ರೆ ಲೆಂತ್ ಮತ್ತು ಅಗಲ ಕೂಡ ಜಾಸ್ತಿ ಆಗ್ತೈತೆ ರೀ. ನೋಡ್ರಿ ಇದು ಯಾವ ಥರ ಬರ್ತೈತೆ ಅಂತ.
ನೋಡ್ರಿ ಇದಕ್ಕೆ ಡಿಫ್ರೆಂಟ್. ಸ್ವಲ್ಪ ಚಿಕ್ಕದೈತ್ರಿ ಇದು, ಸ್ವಲ್ಪ ದೊಡ್ಡದ ಕಾಣ್ತದ್ರಿ ಇದು ಪಿಕೋ ಫಾಲ್ ಫುಟ್ ಹಾಕಿ ತೋರಿಸ್ತೀನಿ ಬರ್ರಿ ನಿಮಗೆ. ಪಿಕೋ ಫುಟ್ ಹಾಕಿ ತೋರಿಸ್ತೀನಿ ರೀ ನಿಮಗೆ. ಈ ಥರ ನೋಡ್ರಿ ನೀಟಾಗಿ ಬರ್ತೈತ್ರಿ. ಇದು ನೋಡ್ರಿ 5 ನಂಬರ್ಗೆ ಸೆಟ್ ಮಾಡ್ಕೊಂಡು ಹಾಕಿರೋ ಸ್ಟಿಚರ್ ಇದು ಸ್ವಲ್ಪ ಕಮ್ಮಿ. ಇದಕ್ಕೆ 2 ನಂಬರ್ ಜಾಸ್ತಿ ಇಟ್ಕೊಂಡ್ರೆ ಸ್ವಲ್ಪ ದೊಡ್ಡದ ಬಂದೈತೆ ನೋಡ್ರಿ ಸ್ಟಿಚ್. ಇದು 6 ನಂಬರ್ಗೆ ಇಟ್ಕೊಂಡು ಹಾಕಿರೋದು. ಇದಕ್ಕೆ 2 ನಂಬರ ಜಾಸ್ತಿ ಸೆಟ್ ಮಾಡಿ ಹಾಕಿರೋದ್ರಿ. ಇದು 7 ನಂಬರ್ಗೆನ ಹಾಕಿರೋದು. ಇದು 2 ನಂಬರ್ ಜಾಸ್ತಿ ನಂಬರ್ ಸೆಟ್ ಮಾಡ್ಕೊಂಡು ಹಾಕಿರೋದ್ರಿ. ಈ ಥರ ಬರ್ತದೆ ನೋಡ್ರಿ. 8 ನಂಬರ್ ಡಿಸೈನ್ ನೋಡ್ರಿ. ಈ ಥರ ಐತಿ. ಸ್ವಲ್ಪ 2 ನಂಬರ್ ಜಾಸ್ತಿ ಮಾಡ್ಕೊಂಡ ನಂತರ ಇದಕ್ಕಿಂತ ಸ್ವಲ್ಪ ಇಷ್ಟು ದೊಡ್ಡದು ಬರ್ತೈತೆ ನೋಡ್ರಿ. ಇದು 9 ನಂಬರ್ಗೆ ಹಾಕಿರೋ ಸ್ಟಿಚ್. ಸ್ವಲ್ಪ 2 ಪಾಯಿಂಟ್ ದಾಂಡಿಗೆ ಮಾಡ್ಕೊಂಡೈತ್ರಿ ಇದನ್ನ. ಇದು ನೋಡ್ರಿ 10 ನಂಬರ್ಗೆ ಹಾಕಿರೋ ಸ್ಟಿಚ್ ಇದೆ. ಇದಕ್ಕಿಂತ 2 ನಂಬರ ಜಾಸ್ತಿ ಇಟ್ಕೊಂಡಿರೋದು ನೋಡ್ರಲ್ಲ ಫ್ರೆಂಡ್ಸ್. FS101 ಬ್ರದರ್ ಮಷಿನ್ 10 ನಂಬರ್ ತನಕ ಯಾವ ಥರ ಸ್ಟಿಚ್ ಆಗ್ತೈತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮಗೆ ಇನ್ನೂ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಮುಂದಿನ ವಿಡಿಯೋದಾಗ ಇನ್ನು 10 ನಂಬರ್ ಸ್ಟಿಚ್ನ ಯಾವ ಥರ ಹಾಕ್ತೈತೆ ಅಂತ ಹೇಳ್ಕೊಡ್ತೀನಿ ರೀ. ಬಾಯ್ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.